ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭೂಮಿ ತನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಪ್ರತಿದಿನ ಪ್ರತಿ ಕ್ಷಣ ತುಂಬಾ ನೋವನ್ನು ಮನಸ್ಸಲ್ಲಿ ಅನುಭವಿಸ್ತಿದ್ದಾರೆ. ಯಾವುದೇ ನೋವನ್ನು ಕೂಡ ಯಾರ ಮುಂದೆ ತೋರಿಸ್ಕೋತಾ ಇಲ್ಲ. ಗೌತಮ್ಗೆ ಸತ್ಯ ಗೊತ್ತಾಗೋ ಸಮಯ ಬಂದಿದೆ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮಹಾ ತಿರುವೆ ಸಂಭವಿಸ್ತದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದರಿಂದ ಇರ್ತಕ್ಕಂಥದ್ದು ಶಕುಂತಲಾ ಅನ್ನೋ ವಿಚಾರ ಏನಾದರೂ ಹೊರಬಿತ್ತ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ತನಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೇ ತಾನು ಬದುಕೋದು ಜಸ್ಟ್ 3-4 ತಿಂಗಳಷ್ಟೇ. ಅಷ್ಟು ತಿಂಗಳು ಒಳಗಡೆ ನಾನು ಏನೇನೆಲ್ಲ ಮಾಡಬೇಕು, ಎಲ್ಲವನ್ನ ಕೂಡ ಮಾಡಿ ಮುಗಿಸ್ಬಿಡ್ಬೇಕು. ಇಡೀ ಕುಟುಂಬ, ನನ್ನ ಗಂಡ, ಮಕ್ಕಳು ಎಲ್ಲರೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. 3-4 ತಿಂಗಳಾದಮೇಲೆ ಎಲ್ಲರೂ ಅವ್ರ ಕೆಲಸವನ್ನು ಅವ್ರು ಮಾಡ್ಕೋಬೇಕಾಗತ್ತೆ. ತಾನು ಇರೋದಲ್ಲ, ತಾನು ಇನ್ನೆಂದೂ ಅವ್ರ ಜೊತೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನೊಂದ್ಕೊಂಡು ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಪ್ರಿಪೇರ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳ ಮೇಲೆ ಎಂದೂ ಕೂಡ ರೇಗೋದಿಲ್ಲ ಭೂಮಿ. ತುಂಬ ಮುದ್ದಾಗೆ ಮಾತಾಡಿಸ್ತಾರೆ. ಮಕ್ಕಳಲ್ಲಿ ಮಕ್ಕಳಾಗಿದ್ದು ಮಾತಾಡಿಸೋದ್ರ ಮುಖಾಂತರ ಮಕ್ಕಳಿಗೆ ಪ್ರತಿ ವಿಷಯವನ್ನು ಕೂಡ ತುಂಬ ಚೆಂದ ಅರ್ಥ ಮಾಡಿಸ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಮಿಂಚು ಹತ್ರ ಹೋಗಿದೆ. ಇನ್ನು ಮುಂದೆ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು, ನಿನ್ನ ತಮ್ಮಂದು ನೀನೇ ನೋಡ್ಕೋಬೇಕು, ತಾಯಿಯಾಗಿ ಇರಬೇಕು, ಅಕ್ಕ ಆಗಿದ್ದು ನೀನು, ಜೊತೆಗೆ ನೀನು ಓದ್ಕೊಂಡು ಅವನನ್ನು ಕೂಡ ಓದಿಸ್ಬೇಕು. ಇನ್ನು ಮುಂದೆ ಅಮ್ಮನ್ನ ಡಿಪೆಂಡ್ ಆಗಬಾರ್ದು. ನೀನು ಯಾವಾಗಲೂ ಕೂಡ ನಾವೇ ಡಿಪೆಂಡ್ ಆದರೆ, ನಮ್ಮ ಮೇಲೆ ಡಿಪೆಂಡ್ ಆದರೆ ಹೇಗೆ, ಯಾವತ್ತೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಮಲ್ಕೋಬೇಕಾದ್ರೂ ನೀವು ಜೊತೆಲೇ ಇರಬೇಕು ಅಂದಾಗ ಅದಕ್ಕೂ ಕೂಡ ಬ್ರೇಕ್ ಹಾಕ್ತಿದ್ದಾರೆ ಭೂಮಿ. ಈ ಒಂದು ವಿಷಯದಿಂದ ಮಿಂಚುಗೆ ತುಂಬ ಬೇಜಾರ ಆಗುತ್ತೆ. ಹಠ ಮಾಡ್ತಾಳೆ. ಹಠ ಮಾಡಿದಾಗ ಭೂಮಿ ರೇಗ್ ಬಿಡ್ತಾರೆ. ಎಂದು ಕೂಡ ಅಮ್ಮ ರೇಖದ ಅಮ್ಮ ಇವತ್ತು ಈ ರೀತಿ ರೇಗಿದ್ದು ನಿಜಕ್ಕೂ ಕೂಡ ಮಿಂಚು ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ. ಆಕೆ ತನ್ನ ಮನಸ್ಸಿಗಾದಂಥ ಗಾಯವನ್ನು ಅಪ್ಪ ಗೌತಮ್ ಹತ್ರ ಹೇಳ್ಕೊತಾರ. ಅಮ್ಮ ಯಾವತ್ತಿಗೂ ಕೂಡ ಈ ರೀತಿ ನಡ್ಕೋತಿರ್ಲಿಲ್ಲ, ಆದರೆ ಇವತ್ತು ವಿಭಿನ್ನವಾಗಿ ನಡ್ಕೊಂಡ್ರು. ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮಲಗಿಸೋಕ್ಕೂ ಬರೋದಿಲ್ಲ ಅಂತ ಹೇಳಿಬಿಟ್ರು, ರೇಗ್ಬಿಟ್ರು ಅಮ್ಮ ಅಂತ ತುಂಬ ಬೇಜಾರು ಮಾಡ್ಕೊಳ್ಳುತ್ತೆ ಮಗು. ಇದರಿಂದಾಗಿ ಗೌತಮ್ಗೆ ಅನುಮಾನ ಶುರುವಾಗುತ್ತೆ, ಯಾಕೆ ಭೂಮಿ ಈ ರೀತಿ ಮಾಡ್ತಿದ್ದಾರೆ ಅಂತ. ಅದೇ ಕಾರಣಕ್ಕೋಸ್ಕರನೇ ಭೂಮಿ ಹತ್ರ ನೇರವಾಗಿ ಹೋಗಿ ಕೇಳ್ತಾರೆ, ಏನಿದು ಭೂಮಿಯವರೇ, ಯಾಕೆ ನನಗೂ ಅದೇ ರೀತಿ ನಡ್ಕೋತಾ ಇದ್ರೆ, ಮಕ್ಕಳು ವಿಷಯದಲ್ಲೂ ಅದೇ ರೀತಿ ನಡ್ಕೋತಾ ಇದ್ರ, ಮಕ್ಕಳು ಈಗಲೂ ಕೂಡ ಚಿಕ್ಕವರಲ್ವಾ, ಚಿಕ್ಕ ಮಕ್ಕಳಲ್ಲಿ ಅವ್ರದ್ದೇ ಜವಾಬ್ದಾರಿ, ಅದೆಲ್ಲ ಏನು ಅರ್ಥ ಅಂತ ಗೌತಮ್ ಕೇಳಿದ್ದಕ್ಕೆ, ಇಲ್ಲ ಅವರವರ ಕೆಲಸವನ್ನು ಅವರೇ ಮಾಡ್ಕೋಬೇಕಲ್ವ, ಜವಾಬ್ದಾರಿ ಬರಬೇಕಲ್ವ ಅಂತ ಭೂಮಿ ಹೇಳಿದಾಗ, ಜವಾಬ್ದಾರಿ ಬರೋ ಸಮಯ ಇರುತ್ತೆ, ಈಗ ಮಕ್ಕಳಲ್ವಾ, ಅಂಥದ್ರಲ್ಲಿ ಈಗಲೇ ಈ ಮಾತೆಲ್ಲ ಹೇಳೋ ಅವಶ್ಯಕತೆ ಏನಿದೆ ಭೂಮಿ, ಯಾಕೆ ರೀತಿ ನಡ್ಕೋತಾ ಇದ್ರೆ, ಎಲ್ಲರೂ ಕೂಡ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ನನಗ್ಯಾಕೋ ನೀವು ಈ ರೀತಿ ವಿಚಿತ್ರವಾಗಿ ನಡ್ಕೋತಿರೋದು ಸರಿ ಬರ್ತಿಲ್ಲ ಅನ್ನಿಸದ. ಪಾಪ ಮಕ್ಕಳ ಮನಸ್ಸಿಗೆ ಎಷ್ಟು ಕಾಸಿ ಆಗಿದೆ ಅಂತ ಗೊತ್ತಾ, ಮಿಂಚು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಗೌತಮಿ ಹೇಳ್ತಾರೆ. ಆಕೆ ಬೇಜಾರು ಮಾಡ್ಕೊಂಡ್ಲು ಅಂತ ಹೇಳದೆ ಇರೋಕ್ಕಾಗತ್ತಾ? ಅಪ್ಪ ಅಮ್ಮ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ಬುದ್ಧಿ ಹೇಳದೆ ಇದ್ದರೆ ಮಕ್ಕಳು ಹಾಳಾಗೋದಿಲ್ವಾ, ವೇಸ್ಟ್ ಆಗೋದಿಲ್ವಾ? ಕೆಲವೊಮ್ಮೆ ಮಕ್ಕಳು ವೇಸ್ಟು, ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋರು ಅಂತ ಅನ್ನಿಸ್ಕೊಂಡ್ಬಿಡ್ತಾರೆ. ಆ ರೀತಿ ಆಗಬಾರ್ದಲ್ವ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ನಡ್ಕೋತಿರೋದು, ಅದರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ. ಮಕ್ಕಳು ಮನಸ್ಸಿಗೆ ಬೇಜಾರು ಆಗುತ್ತೆ ಅಂತ ಹೇಳಿ ನಾನು ಅವರ ಹಾದಿಯನ್ನು ಸರಿಪಡಿಸದೆ ಇರೋಕ್ಕಾಗೋದಿಲ್ಲ ಅಲ್ವಾ. ತಂದೆ ತಾಯಿ ಕರ್ತವ್ಯ ಜಸ್ಟ್ ಮಕ್ಕಳನ್ನು ಮುದ್ದು ಮಾಡೋದಷ್ಟೇ ಅಲ್ಲ, ಮಕ್ಕಳನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಬರೋದು ಕೂಡ ಆಗಿರುತ್ತೆ. ಅದೇ ಕೆಲಸವನ್ನು ಕೂಡ ನಾನು ಕೂಡ ಮಾಡ್ತಿರೋದು ಅಂತ ಹೇಳಿ ಭೂಮಿ ಹೇಳ್ತಾರೆ. ಆದರೂ ಕೂಡ ನನಗೆ ಯಾಕೋ ಸರಿ ಬರ್ತಿಲ್ಲ ಅಂತಲೇ ಗೌತಮ್ ಹೇಳ್ತಾರೆ. ಜೊತೆಗೆ ತುಂಬ ವಿಚಿತ್ರ ಕಾಣಿಸ್ತಿದೆ ಇಲ್ಲಿ ಭೂಮಿ ನಡವಳಿಕೆ. ಭೂಮಿ ಮನಸ್ಸಿಗೂ ಇದು ಯಾವುದೂ ಕೂಡ ಇಷ್ಟ ಆಗ್ತಿಲ್ಲ. ಆಕೆ ನಡ್ಕೋತಿರೋ ರೀತಿ ಕೂಡ ಇಷ್ಟ ಆಗ್ತಿಲ್ಲ. ಬಟ್ ಅನಿವಾರ್ಯ ಪರಿಸ್ಥಿತಿ ಭೂಮಿಗೆ, ಯಾಕಂದರೆ 3-4 ತಿಂಗಳಲ್ಲಿ ನಾನು ಸತ್ತು ಹೋಗ್ಬಿಡ್ತೀನಿ. ನನ್ನ ಗಂಡ ಮಕ್ಕಳು ಡಿಪೆಂಡ್ ಆದರೆ ತುಂಬ ಕಷ್ಟ ಅನುಭವಿಸ್ತಾರೆ. ಈಗಲೇ ಅವರವರ ಜೀವನವನ್ನು ನಡೆಸ್ಕೊಂಡು ಹೋಗೋ ಶಕ್ತಿಯನ್ನು ಪಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಬೇಕು, ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ತೀರಾ ಅನ್ನೋ ಕಾರಣಕ್ಕೆ ಭೂಮಿ ಮಾಡ್ತಿರೋದು. ಭೂಮಿ ಕಡೆಯಿಂದ ಇದು ಕರೆಕ್ಟ್ ಅಂತಾನೆ ಅನ್ನಿಸ್ತಿದೆ, ಅದೇ ರೀತಿ ಗೌತಮ್ ಕಡೆಯಿಂದ ಕೂಡ ಇದು ಸರಿ ಅಂತಾನೆ ಅನ್ನಿಸ್ತಿದೆ. ಇದರ ನಡುವೆ ಇಲ್ಲಿ ಭೂಮಿ ಮನಸ್ಥಿತಿ ಹಾಳಾಗಿದೆ ಅನ್ನೋ ಕಾರಣಕ್ಕೆ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ಪ್ರೈಸನ್ನು ಕೊಡೋದಕ್ಕೆ ಗೌತಮ್ ಮುಂದಾಗ್ತಿದ್ದಾರೆ. ಇದರ ನಡುವೆ ಮಲ್ಲಿಯನ್ನು ಕೂಡ ಭೂಮಿಗೋಸ್ಕರ ಕರೆಸಿದ್ದಾರೆ. ಇಲ್ಲಿ ಮಲ್ಲಿ ಜೊತೆ ಒಂದಷ್ಟು ಸಮಯ ಕಳೆದ್ರೆ ಭೂಮಿ ಸ್ವಲ್ಪ ಸರಿ ಹೋಗ್ಬೋದು ಅನ್ನೋದು ಗೌತಮ್ ಇಚ್ಛೆ ಆಗಿದೆ. ಅದೇ ಕಾರಣಕ್ಕೆ ಮಲ್ಲಿಯನ್ನು ಕರೆಸ್ತಾರೆ. ಮಲ್ಲಿ ಬಿಗ್ ಸರ್ಪ್ರೈಸನ್ನು ಕೊಡ್ತಾರೆ ಭೂಮಿಗಂತೂ ಮಲ್ಲಿನ ನೋಡಿ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಅವರ ಕೆಲಸದ ಕಾರ್ಯಗಳ ಬಗ್ಗೆ ಮಾತನಾಡ್ತಾರೆ. ಮಲ್ಲಿ ಎಷ್ಟೇ ಆಫೀಸರ್ ಆಗಿದ್ರು ಕೂಡ ಇವತ್ತಿಗೂ ಅದೇ ಹಳೆ ಮಲ್ಲಿ ಆಗೇನೆ ಭೂಮಿಯ ಮುಂದೆ ಕಾಣಿಸ್ಕೋತಾರೆ. ಇದರ ನಡುವೆ ಇಲ್ಲಿ ಮಲ್ಲಿಗೆ ಅನುಮಾನ ಬರುತ್ತೆ, ನೀವು ಇಷ್ಟು ವಿಚಿತ್ರವಾಗಿ ನಡ್ಕೋತಾ ಇದ್ರಾ, ಕೆಲವೊಂದು ಗುಟ್ಟಗಳನ್ನೆಲ್ಲ ಮಾಡ್ತಾ ಇದ್ರಾ ಭಾವ, ಯಾಕೆ ಏನು ಅಂತ ಕೇಳ್ತಿದ್ದಾರೆ. ಬಿಕಾಸ್ ಭೂಮಿಗೆ ಗೊತ್ತಾಗ್ದಾಗೆ ಒಂದಷ್ಟು ವಿಷಯಗಳನ್ನ ಗೌತಮ್ ಮಾಡ್ತಿದ್ದಾರೆ. ಬಿಕಾಸ್ ಸರ್ಪ್ರೈಸನ್ನು ಕೊಡಬೇಕು ಅಂತ, ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ. ಅದು ಮಲ್ಲಿಗೆ ಗೊತ್ತಿರೋದಿಲ್ಲ. ಮಲ್ಲಿಗೆ ಗೌತಮಿ ಹೇಳ್ತಾರೆ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅದಕ್ಕೇ ಭೂಮಿಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಮಾಡ್ತಿರೋದು ಅಂದಾಗ, ಹೌದಾ, ಹಾಗಿದ್ರೆ ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲವನ್ನೂ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ.
ಆತ ಕಡೆ ಜಯದೇವ್ ಅಮ್ಮ ಶಕುಂತಲ ಮಾತನ್ನು ಕಟ್ಕೊಂಡು ಸಖತ್ತಾಗಿ ಡ್ರಾಮಾ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇಷ್ಟು ದಿನ ನಾವು ಇಟ್ಟ ಹೆಜ್ಜೆ ತಪ್ಪಾಗಿತ್ತು, ಯಾಕಂದರೆ ನಾವು ಶತ್ರುಗಳ ವೀಕ್ನೆಸ್ಸನ್ನು ನೋಡಿ ಹೊಡಿಬೇಕಾಗತ್ತೆ, ಜೊತೆಗೆ ಒಳ್ಳೆಯವರಾಗಿ ನಡ್ಕೋಬೇಕಾಗತ್ತೆ ಅಂತ ಹೇಳಿ ಶಕುಂತಲಾ ಜಯದೇವ್ಗೆ ಪಾಠ ಮಾಡ್ತಾರೆ. ಈಗ ಜಯದೇವ ಅಮ್ಮ ಹೇಳಿದ ಗಡಿಯನ್ನು ದಾಟ್ತಾ ಇಲ್ಲ, ಅಮ್ಮ ಏನು ಹೇಳ್ತಾರೋ ಅದನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದ ಕಡೆ ಶಕುಂತಲಾ ಅವರ ಮೊದಲನೇ ಉದ್ದೇಶ ಇರೋದು ಜಯದೇವ್ನನ್ನು ಮನೆ ಕರ್ಕೊಂಡು ಹೋಗಬೇಕು, ಗೌತಮ್ಗೆ ಜಯದೇವ್ ಬಗ್ಗೆ ಒಂದು ಪಾಪಚ್ಚಿ ಅಂತ ಅನ್ನಿಸ್ಬೇಕು, ಅಯ್ಯೋ ಪರವಾಗಿಲ್ಲ ಅಂತ ಹೇಳಿ ಅನ್ನಿಸ್ಬೇಕು, ಆಗ ಮಾತ್ರ ತಮ್ಮ ಕೆಲಸ ಸಾಧನೆ ಆಗುತ್ತೆ ಅಂತ. ಅದ್ರ ಜೊತೆಗೆ ಶಕುಂತಲಾ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಕೆಲಸ ಸಾಧನೆ ಆಗಬೇಕು ಅಂದರೆ ಭೂಮಿ ಮತ್ತು ಗೌತಮ್ ಬಾಂಡಿಂಗ್ ತುಂಬಾ ಕ್ಲೋಸ್ ಇದೆ. ಭೂಮಿ ತುಂಬ ಅಂದರೆ ತುಂಬಾ ಗೌತಮ್ ಬದುಕಲ್ಲಿ ಮೇನ್ ಪಾತ್ರವನ್ನು ವಹಿಸಿದಾಳೆ. ಇವೆಲ್ಲದರ ನಡುವೆ ಜಸ್ಟ್ ಅವರು ಫಿಸಿಕಲಿ ಅಷ್ಟೇ ಅಲ್ಲ, ಮೆಂಟಲಿ ಕೂಡ ಕುಗ್ಬೇಕಾಗತ್ತೆ, ಎಮೋಷ್ನಲಿ ಡ್ರಾಪ್ ಆಗಬೇಕಾಗತ್ತೆ. ಆ ಒಂದು ಸನ್ನಿವೇಶ ಸಂದರ್ಭವನ್ನು ನಾವು ತಕ್ಕನಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ಅವರನ್ನು ಸದೆ ಬಡಿಯೋದಕ್ಕೆ ಸಾಧ್ಯ ಆಗೋದು, ಆಸ್ತಿಯನ್ನು ನಮ್ಮ ತಗೊಳ್ಳೋಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ ಶಕುಂತಲಾ ಹುಂಚಾಕಿ ಕಾಯ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ನೋಡಿದ್ರೆ ಅನಿಸುತ್ತೆ ಖಂಡಿತವಾಗ್ಲೂ ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇದೆಯಾ ಅಥವಾ ಇದೆಲ್ಲವೂ ಕೂಡ ಶಕುಂತಲಾ ಪ್ಲಾನ್ ಆಗಿದೆಯಾ. ಇಲ್ಲಿ ಡಾಕ್ಟರ್ ನಡವಳಿಕೆ ಕೂಡ ಸ್ವಲ್ಪ ಅನುಮಾನ ತರಿಸಿತ್ತು, ಯಾಕಂದರೆ ಭೂಮಿ ಸೆಕೆಂಡ್ ಒಪಿನಿಯನ್ನ ತಗೊಳ್ಳೋಣ ಅಂತ ಹೇಳಿದರು. ಆದರೆ ಡಾಕ್ಟರ್ ನಾವು ಕರೆಕ್ಟಾಗಿ ರಿಪೋರ್ಟನ್ನು ನೋಡಿದ್ದೀವಿ, ಸರಿಯಾಗಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ, ಮತ್ತೆ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಯಾವುದೇ ಡಾಕ್ಟರ್ ಕೂಡ ಮತ್ತೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಕೆ ಸಜೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಅದು ಉಲ್ಟಾ ಹೊಡ್ತದೆ. ಜೊತೆಗೆ ಇಲ್ಲಿ ಭೂಮಿ ತುಂಬ ಅಂದರೆ ತುಂಬ ಕುಗ್ಗೋಗಿದ್ದಾರೆ. ಇದನ್ನು ನೋಡಿದಂಥ ಗೌತಮ್ಗೆ ಅನುಮಾನ ಬರುತ್ತೆ, ರಿಪೋರ್ಟ್ ತಗೋತಾರೆ, ಡಾಕ್ಟರ್ ಬಳಿಗೆ ಬರ್ತಾರೆ. ಫೈನಲಿ ಡಾಕ್ಟರ್ ಕೂಡ ಇಲ್ಲಿ ಗೌತಮ್ ಜೊತೆ ಸತ್ಯವನ್ನು ಹೇಳ್ತಾರೆ. ಸತ್ಯವನ್ನು ಕೇಳ್ತಿದ್ದಾಗೆ ನಿಜಕ್ಕೂ ಗೌತಮ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಅವ್ರು ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ ಭೂಮಿಗೆ ರೀತಿ ಆಗುತ್ತೆ ಅಂತ. ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋ ವಿಷಯ ಗೊತ್ತಾಗುತ್ತೆ, ಕುಸಿದು ಹೋಗ್ತಾರೆ ಗೌತಮ್. ಇಲ್ಲಿ ಭೂಮಿ ಗೌತಮ್ ಕುಸಿದು ಹೋಗ್ತಾರೆ, ಅದನ್ನು ಸಹಿಸ್ಕೊಳ್ಳೋಕೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇಡೀ ನೋವನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಆದರೆ ಇವತ್ತು ಅದು ಗೌತಮ್ಗೂ ಕೂಡ ಗೊತ್ತಾಗಿದೆ. ಇಷ್ಟು ದಿನ ಜಸ್ಟ್ ಭೂಮಿ ಮಾತ್ರ ಮಾನಸಿಕವಾಗಿ ಕುಗ್ಗಿದ್ರು, ಈಗ ಗೌತಮ್ ಕೂಡ ಮಾನಸಿಕವಾಗಿ ಕುಗ್ತಿದ್ದಾರೆ. ತನ್ನ ಮಕ್ಕಳಿಗೆ ಅಮ್ಮ ಅಲ್ಲ, ತನ್ನ ಬಾಳ ಸಂಗಾತಿಯನ್ನು ಕಳ್ಕೋಬೇಕಾಗಿರೋ ಸಂದರ್ಭ. ನಿಜಕ್ಕೂ ಕೂಡ ಇದನ್ನು ಫೇಸ್ ಮಾಡಲಿಕ್ಕಾಗುತ್ತಾ ಗೌತಮ್ಗೆ? ಭೂಮಿಗಿಂತ ಹೆಚ್ಚು ನೋವಾಗ್ತಿರೋದು ಗೌತಮ್ಗೆ. ಹಾಗಾಗಿ ಇಲ್ಲಿ ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಈ ಒಂದು ನೋವನ್ನು ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಇಡೀ ಮನೆಯವ್ರ ಮುಂದೆ ನಾಟಕ ಮಾಡ್ತಾ ಮಾನಸಿಕವಾಗಿ ಕುಗ್ಗೋಗ್ತಿದ್ದಾರೆ. ಇದೇ ಒಂದು ಸನ್ನಿವೇಶವನ್ನು ಶಕುಂತಲಾ ಯೂಸ್ ಮಾಡ್ಕೋತಿದ್ದಾರೆ. ಇದನ್ನ ಎಲ್ಲವನ್ನ ಕೂಡ ನೋಡಿದ್ರೆ ಅನಿಸುತ್ತೆ ಖಂಡಿತವಾಗ್ಲೂ ಇದೆಲ್ಲ ಶಕುಂತಲಾ ಪ್ಲಾನ್ ಆಗಿದೆಯಾ. ಹಾಸ್ಪಿಟಲ್ಗೆ ಟೆಸ್ಟ್ಗೆ ಅಂತ ಬಂದವರ ಬದುಕಲ್ಲಿ ದೊಡ್ಡ ಸುಂಟರ ಗಾಳಿಯನ್ನೇ ಎಪ್ಸೋದಕ್ಕೆ ಇಲ್ಲಿ ಶಕುಂತಲಾ ಮುಂದಾದ್ರ. ಆಕೆಗೆ ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಎಲ್ಲವೂ ಕೂಡ ಭೂಮಿಯನ್ನು ವೀಕ್ ಮಾಡ್ತಾ ಹೋಗ್ತಿದ್ಯಾ? ನಿಜವಾಗ್ಲೂ ಅಲ್ಲಿ ಭೂಮಿಗೆ ಯಾವುದೇ ರೀತಿ ಕ್ಯಾನ್ಸರ್ ಇಲ್ವಾ? ಇದೆಲ್ಲವೂ ಕೂಡ ಶಕುಂತಲಾ ಹೂಡಿರ್ತಕ್ಕಂಥ ಜಾಲದ ಒಂದು ಭಾಗವಾಗಿದೆಯಾ? ಏನು ಆಗಿರ್ಬೋದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು